ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಅಜಿತ್ ಭೂಮಿ ಜಗಳ ಯಾಕೆ ಆಡ್ತಿರೋದು ಅಂತಲೇ ಗೊತ್ತಿಲ್ಲ. ಸಂಗೀತ ಈ ಥರ ಇರೋ ಸಿಚುಯೇಷನಲ್ಲಿ ಎಲ್ಲರೂ ಒಂದಾಗಿರಬೇಕು. ಬೆಟರ್ ಅಜಿತ್ ಮನೆಗೆ ಬರೋದೊಳಗೆ ಭೂಮಿನ ಕನ್ವಿನ್ಸ್ ಮಾಡಿ ವಾಪಸ್ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಶ್ರವಣ್ ಹೇಳ್ತಾನೆ. ಊರು ಬಿಟ್ಟು ಹೋಗೋದಕ್ಕೆ ಭೂಮಿ ಬಟ್ಟೆ ಪ್ಯಾಕ್ ಮಾಡ್ತಿರ್ತಾಳೆ. ಎಲ್ಲಿ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತ ಲಕ್ಷ್ಮಿ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಶ್ರವಣ್ ಎಂಟ್ರಿ ಕೊಟ್ಟು ವಾಪಸ್ ಮನೆಗೆ ಬಾ ಅಂತ ಕರೀತಾನೆ. ಇಲ್ಲ ಅಂತ ಭೂಮಿ ಹೇಳ್ತಾಳೆ. ಬರಲೇಬೇಕು ಅಂತ ಶ್ರವಣ್ ಕಂಡೀಷನ್ ಆಗ್ತಾರೆ. ಬರಬಾರ್ದು ಅಂತ ಅಜಿತ್ ಆರ್ಡರ್ ಮಾಡಿದ್ದಾನೆ ಅಂತ ಭೂಮಿ ಹೇಳ್ತಾಳೆ. ಅವನು ಯಾರು ಆರ್ಡರ್ ಮಾಡೋದಕ್ಕೆ ಅಂತ ಶ್ರವಣ್ ಅಜಿತ್ ಬಗ್ಗೆ ಬೈತಿರ್ತಾನೆ. ಶ್ರವಣ್ ಎಷ್ಟೇ ಹೇಳಿದ್ರು ಭೂಮಿ ಕನ್ವಿನ್ಸ್ ಆಗಲ್ಲ. ಬೇರೆ ಊರಿಗೆ ಹೋಗಿ ಸೆಟಲ್ ಆಗೋದ್ರ ಬಗ್ಗೆ ಭೂಮಿ ಲಕ್ಷ್ಮಿಗೆ ಹೇಳ್ತಾಳೆ. ಅಜಿತ್ಗೆ ನಿನ್ ಮೇಲೆ ಸಿಟ್ಟಿದೆ, ಭಾಗ್ಯಮ್ಮ ರಿಲೀಸ್ ಆಗೋದೇ ಡೌಟ್ ಅನ್ಸುತ್ತೆ ಅಂತ ಲಕ್ಷ್ಮಿ ಹೇಳ್ತಾಳೆ. ಅಜಿತ್ ಕೊಟ್ಟಿರೋ ಮಾತನ್ನ ತಪ್ಪಲ್ಲ, ಭಾಗ್ಯಮ್ಮ ರಿಲೀಸ್ ಆಗ್ತಾರೆ ಅಂತ ಭೂಮಿ ಹೇಳ್ತಿರ್ತಾಳೆ. ಸತ್ಯ ಅಜಿತ್ ಮನೆಗೆ ಎಂಟ್ರಿ ಕೊಡ್ತಾನೆ. ಎಲ್ಲಿ ಸಂಗೀತಮ್ಮ ಕಾಣಿಸ್ತಿಲ್ಲ ಅಂತ ಕೇಳ್ತಿರ್ತಾನೆ ಸತ್ಯ ಕೇಸ್ ವಿಷಯಕ್ಕೆ ಬೇರೆ ಊರಿಗೆ ಹೋಗಿರೋದ್ರಿಂದ ಯಾವ ವಿಷಯನೂ ಗೊತ್ತಿರಲ್ಲ ಸತ್ಯಗೆ. ಅಜಿತ್ ಬಂದು ಗುರುಗಳ ಹತ್ರ ವ್ರತ ಮಾಡೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾನೆ. ಚಿನ್ನದ ಕಿರೀಟ ಮಾಡಿಸ್ಬೇಕಾ, ಅನ್ನದಾನ ಮಾಡಿಸ್ಬೇಕಾ, ಏನು ಮಾಡಬೇಕು ಅಂತ ಅಜಿತ್ ಕೇಳ್ತಿರ್ತಾನೆ. ಈ ವ್ರತ ಸಖತ್ ಕಷ್ಟ ಇದೆ, ಇದನ್ನ ಮಾಡೋದೇ ಸಖತ್ ರೇರ್ ಅಂತ ಗುರುಗಳು ಹೇಳ್ತಿರ್ತಾರೆ. ಅಪ್ಕಮಿಂಗ್ ಸೀನ್ ಸಖತ್ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.